ರಾಜ್ಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದ ಜಾತಿ ಗಣತಿ ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಒಬಿಸಿ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಸಲ್ಲಿಕೆ ಮಾಡಿದ್ದಾರೆ. ವಿಧಾನಸೌಧದ ಸಿಎಂ ಕಚೇರಿಗೆ ತೆರಳಿ ವರದಿಯನ್ನ ಸಿಎಂಗೆ ನೀಡಲಾಗಿದೆ. ಹಿಂದುಳಿದ ವರ್ಗಗಳ ಆಯೋಗ ಒಟ್ಟು 13 ಪ್ರತಿಗಳಲ್ಲಿ ಸಿದ್ಧವಾಗಿರುವ ಜಾತಿ ಗಣತಿ ವರದಿಯನ್ನ ಸಿಎಂಗೆ ಹಸ್ತಾಂತರ ಮಾಡಿದೆ. ವಿಧಾನಸೌಧದಲ್ಲಿ ಜಯಪ್ರಕಾಶ್ ಹೆಗಡೆ ಅವರಿಂದ ಸಿಎಂ ಸಿದ್ದರಾಮಯ್ಯಗೆ ಜಾತಿ ಗಣತಿ ವರದಿಯನ್ನ ಸ್ವೀಕರಿಸಿದ್ದಾರೆ. ವರದಿ ಸ್ವೀಕರಿಸಿದ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಒಬಿಸಿ ಆಯೋಗದಿಂದ ವರದಿಯನ್ನ ಸ್ವೀಕಾರ ಮಾಡಿದ್ದೀವಿ. ವರದಿಯಲ್ಲಿ ಏನಿದೆ ಅನ್ನೋದು ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಜಾತಿ ಗಣತಿ ವರದಿಯನ್ನ ಸಚಿವರೊಂದಿಗೆ ಚರ್ಚೆ ಮಾಡಿ ಮುಂದಿನ ನಿರ್ಧಾರವನ್ನ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಜಯಪ್ರಕಾಶ್ ಹೆಗಡೆ ಅವರು ಅದನ್ನ ವರದಿಯನ್ನ ಕಾಂತರಾಜ್ ಅವರ ವರದಿನೂ ಕೂಡ ಬಳಸಿಕೊಂಡು ಕೊಟ್ಟಿದ್ದಾರೆ. ಜಯಪ್ರಕಾಶ್ ಹೆಗಡೆ ಅವರ ಜಾತಿ ಗಣತಿ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿದ್ದು, ಈ ಬಗ್ಗೆ ಒಬಿಸಿ ವರ್ಗಗಳ ಸಚಿವ ಶಿವರಾಜ್ ತಂಗಡಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಅವರು, ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿದ್ದು ವರದಿ ಬಗ್ಗೆ ಪರ ವಿರೋಧದ ಚರ್ಚೆಗಳಿವೆ. ವರದಿ ನೋಡಿದ ಮೇಲೆ ಅದರಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ಎಲ್ಲರೂ ಈ ವರದಿಯನ್ನ ಒಪ್ಪಿಕೊಳ್ತಾರೆ. ವರದಿಯನ್ನ ಚರ್ಚೆ ಮಾಡಿ ನಂತರ ಅದನ್ನ ಜಾರಿಗೆ ತರ್ತೇವೆ. ನಾನು ಅನುಷ್ಠಾನ ಮಾಡೋದಕ್ಕೆ ತಾನೇ ಇರೋದು. ಆದರೆ ವರದಿ ಜಾರಿಯಾಗೋದಕ್ಕೂ ಮುನ್ನವೇ ಯಾಕೆ ಆಗಲ್ಲ ಹೋಗಲ್ಲ ಎಂಬ ಮಾತುಗಳು ಬರ್ತಾ ಇದ್ದಾವೆ ಅಂತ ಹೇಳಿದ್ದಾರೆ. ಸದನದಲ್ಲಿ ಬಿಜೆಪಿ ಸದ್ದುಗದ್ದಲದ ನಡುವೆಯೂ ಸಿಎಂ ಸಿದ್ದರಾಮಯ್ಯ ಬಜೆಟ್ ಕುರಿತ ಚರ್ಚೆಗೆ ಉತ್ತರ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಉತ್ತರಿಸುವಾಗ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಬಳಿಕ ಬಿಜೆಪಿ ನಾಯಕರು ಸಭಾತ್ಯಾಗ ಮಾಡಿದ್ರು. ಇದಾದ ನಂತರ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ನಾನು ಬಜೆಟ್ ಮೇಲೆ ಮಾತನಾಡಬೇಕು, ಆದರೆ ಕೇಳಿಸಿಕೊಳ್ಳುವ ವ್ಯವಧಾನ ಬಿಜೆಪಿಗರಿಗೆಲ್ದಾಗಿದೆ. ಬಜೆಟ್ ವೇಳೆ ಕೂಡ ಸಭಾತ್ಯಾಗ ಮಾಡಿದ್ರು. ಜನರ ಬಗ್ಗೆ ಬಿಜೆಪಿ ಕಾಳಜಿ ಇಲ್ಲ ಎಂಬುದೇ ಇದರಲ್ಲೇ ಗೊತ್ತಾಗ್ತಾ ಇದೆ ಅಂದರು. ಬಜೆಟ್ ಚರ್ಚೆಯಲ್ಲಿ 25 ಸದಸ್ಯರು ಮಾತನಾಡಿದ್ದಾರೆ ಅಂತ ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಬೇಸರ ವ್ಯಕ್ತಪಡಿಸಿದರು. ಇವರಿಗೆ ಜವಾಬ್ದಾರಿ ಇಲ್ಲ, ರಾಜ್ಯದ ಹಿತದ ಬಗ್ಗೆ ಜವಾಬ್ದಾರಿ ಇಲ್ಲ, ರಾಜ್ಯದಲ್ಲಿ ಏನೇನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಇಲ್ಲ, ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಇಲ್ಲ, ರಾಜ್ಯದ ಆರ್ಥಿಕತೆ ಬಗ್ಗೆ ಇವರಿಗೆ ಕಾಳಜಿ ಇಲ್ಲ. ಆದರೂ ಕೂಡ ಭಾಗವಹಿಸಿದ್ದಾರೆ, ದೇಶದ್ರೋಹಿಗಳನ್ನ ರಕ್ಷಣೆ ಮಾಡ್ತಾರೆ, ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ. ಇಂದು ಬೆಂಗಳೂರಿಗೆ ಮಹತ್ವದ ಬಜೆಟ್ ಮಂಡನೆಯಾಗಿದೆ. ಬಿಬಿಎಂಪಿ ವಿಶೇಷ ಆಯುಕ್ತ ಶಿವಾನಂದ ಕಲ್ಕೇರಿ ಬಜೆಟ್ ಮಂಡಿಸಿದ್ದು, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕನಸಿನ ಕೂಸು ಬ್ರ್ಯಾಂಡ್ ಬೆಂಗಳೂರಿಗೆ 1580 ಕೋಟಿ ರೂಪಾಯಿ ಗಾತ್ರದ ಬೃಹತ್ ಬಜೆಟ್ ಘೋಷಣೆ ಮಾಡಿದ್ದಾರೆ. ಪ್ರತಿ ವಾರ್ಡ್ಗೆ 75 ಲಕ್ಷ ರೂಪಾಯಿ ಅನುದಾನ ಹಂಚಿಕೆಯಾಗಿದೆ. ಚರಂಡಿ ಹೂಳೆತ್ತಲು ನಿರ್ವಹಣೆಗಾಗಿ ತಲಾ 30 ಲಕ್ಷ, ರಸ್ತೆ ಗುಂಡಿ ಮುಚ್ಚುವಿಕೆಗಾಗಿ ತಲಾ 15 ಲಕ್ಷ, ಪಾದಚಾರಿ ಮಾರ್ಗ ನಿರ್ವಹಣೆಗೆ 25 ಲಕ್ಷ ಹಾಗೂ ವಾರ್ಡ್ಗಳ ಅಭಿವೃದ್ಧಿಗಾಗಿ 1.25 ಕೋಟಿ ಬಜೆಟ್ ಮೀಸಲಿಟ್ಟಿದ್ದಾರೆ. ಒಟ್ಟಾರೆ 225 ವಾರ್ಡ್ಗಳಿಗಾಗಿ 450 ಕೋಟಿ ಮೀಸಲಿಟ್ಟಿದ್ದು, ಬೆಂಗಳೂರು ಹೊರವಲಯದ ರಸ್ತೆ ಅಭಿವೃದ್ಧಿಗೆ 130 ಕೋಟಿ ಘೋಷಣೆ ಮಾಡಲಾಗಿದೆ. ಬ್ರಾಂಡ್ ಬೆಂಗಳೂರು ನಮ್ಮ ನೆಚ್ಚಿನ ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ನಗರಾಭಿವೃದ್ಧಿ ಸಚಿವರ ಶ್ರೀ ಡಿಕೆ ಶಿವಕುಮಾರ್ ಅವರ ದೂರದೃಷ್ಟಿಗೆ ಹಿಡಿದ ಕನ್ನಡಿಯಾಗಿದೆ. ಈ ದೂರದೃಷ್ಟಿಯನ್ನು ಸಾಕಾರಗೊಳಿಸಲು ಬ್ರಾಂಡ್ ಬೆಂಗಳೂರು ವಿಧಾನಸಭೆಯಲ್ಲಿ ಬಜೆಟ್ ಮೇಲಿನ ಚರ್ಚೆ ವೇಳೆ ರಾಷ್ಟ್ರ ವಿರೋಧಿ ಘೋಷಣೆ ಕೂಗಿದವರನ್ನ 48 ಗಂಟೆ ಕಳೆದರೂ ರಾಜ್ಯ ಸರ್ಕಾರ ಇನ್ನೂ ಬಂಧಿಸಿಲ್ಲ ಅಂತ ಸದನದ ಬಾವಿಗೆ ಇಳಿದು ಪ್ರತಿಭಟನೆ ಮಾಡಿದರು. ಈ ವೇಳೆ ಪ್ರಕರಣವನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದರು. ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ 7 ಜನರನ್ನ ಕರೆಸಿ ವಿಚಾರಣೆ ನಡೆಸಲಾಗಿದೆ ಮತ್ತು ಅವರ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳಲಾಗಿದೆ. ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದು ಸಾಬೀತಾದರೆ ರಾಷ್ಟ್ರ ವಿರೋಧಿ ಘೋಷಣೆ ಕೂಗಿದವರನ್ನ ಸಂರಕ್ಷಿಸುವ ಮಾತಿಲ್ಲ. ನಮಗಿಂತ 100 ಪಾಲು ದೇಶಭಕ್ತಿ ಹೆಚ್ಚಿದೆ ಅಂತ ವಿಪಕ್ಷಕ್ಕೆ ತಿರುಗೇಟು ಕೊಟ್ಟಿದ್ದಾರೆ. ನೀವು ಹೇಳೋದೆಲ್ಲ ನಾವು ಕೇಳಿದ್ದೀವಿ. ಕೇಸ್ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಗಂಭೀರತೆ ಇಲ್ಲದೆ ಹೋಗಿದ್ರೆ ದೇಶಭಕ್ತಿ ಬಗ್ಗೆ ಇವರಿಗಿಂತ 100 ಪಾಲು ಜಾಸ್ತಿ ದೇಶಭಕ್ತಿ ಇದೆ ನಮಗೆ. ಕಲಾಪದ ಮೊದಲ ದಿನ ಜೈ ಶ್ರೀರಾಮ್ ಘೋಷಣೆ ಮೊಳಗಿದ್ರೆ ಇಂದು ಜೈ ಸೀತಾರಾಮ್ ಎಂಬ ಘೋಷಣೆ ಕೂಗಲಾಗಿದೆ. ಅಂದ್ರೆ ಅಂದು ಬಿಜೆಪಿಯವರು ಕೂಗಿದ್ರೆ ಇಂದು ಸಿಎಂ ಸಿದ್ದರಾಮಯ್ಯ ಈ ಘೋಷಣೆ ಕೂಗಿದ್ದಾರೆ.
ಕಲಾಪ ಆರಂಭವಾಗ್ತಾ ಇದ್ದಂತೆ ವಿಪಕ್ಷ ಸದಸ್ಯರು ಪಾಕ್ ಪರ ಘೋಷಣೆ ಕೂಗಿರೋದನ್ನ ಖಂಡಿಸಿ ಪ್ರತಿಭಟನೆ ಮಾಡಿದ್ರು. ಬಳಿಕ ಸರ್ಕಾರದ ಗ್ಯಾರಂಟಿ ಯೋಜನೆಯನ್ನ ಟೀಕಿಸಿ ಗದ್ದಲ ಮಾಡಿದ್ರು. ಸಿಎಂ ನಮ್ಮ ಮಾತನ್ನ ಆರಂಭಿಸ್ತಾ ಇದ್ದಂತೆ ಜೈ ಶ್ರೀರಾಮ್ ಘೋಷಣೆ ಪ್ರತಿಧ್ವನಿಸಿತು. ಈ ವೇಳೆ ಗರಂ ಆದಂತಹ ಸಿಎಂ ಸಿದ್ದರಾಮಯ್ಯ ಜೈ ಜೈ ಸೀತಾರಾಮ್ ಎನ್ನುವ ಮೂಲಕ ವಿಪಕ್ಷಗಳಿಗೆ ತಿರುಗೇಟು ನೀಡಿದರು. ಬಿಹಾರಕ್ಕೆ 26% ನಮ್ಮ ಜೈ ಜೈ ಸೀತಾರಾಮ್, ಜೈ ಜೈ ಸೀತಾರಾಮ್, ಜೈ ಜೈ ಸೀತಾರಾಮ್. ಯಾವನ್ರಿ ಏನು ಬುದ್ಧಿನೂ ಇಲ್ಲ, ತಲೆಯಲ್ಲಿ ಮಿದುಳಿಲ್ಲ. ಖಾಲಿ ಆಗಿರೋದು ಏನಪ್ಪ ಅಂದ್ರೆ ಮಿದುಳೇ ಇಲ್ಲ ಇವ್ರಿಗೆ, ತಲೆನೇ ಖಾಲಿ ಇವ್ರಿಗೆ, ತಲೆ ಖಾಲಿ. ಯಾರು ರಾಮಾಯಣನೂ ಓದ್ಕೊಂಡಿಲ್ಲ, ಮಹಾಭಾರತನೂ ಓದ್ಕೊಂಡಿಲ್ಲ, ರಾಮಾಯಣನೂ ಓದ್ಕೊಂಡಿಲ್ಲ, ಮಹಾಭಾರತನೂ ಓದ್ಕೊಂಡಿಲ್ಲ. ಸುಮ್ಮನೆ ಯಾರೋ ಹೇಳ್ತಾರೆ. ರಾಜ್ಯ ಸರ್ಕಾರ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನ ಅನುಮೋದನೆ ಮಾಡಿದೆ. ಪಕ್ಷದ 44 ಮಂದಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳನ್ನು ನೀಡಿ ಆದೇಶ ಹೊರಡಿಸಿದೆ. ಕೌಶಲ್ಯಾಭಿವೃದ್ಧಿ, ಕ್ರೀಡಾ ಪ್ರಾಧಿಕಾರ, ಚಲನಚಿತ್ರ ಮಂಡಳಿ, ನಗರಾಭಿವೃದ್ಧಿ ಸೇರಿ ಒಟ್ಟು 44 ಕಾರ್ಯಕರ್ತರಿಗೆ ನಿಗಮ ಮಂಡಳಿಯಲ್ಲಿ ಸ್ಥಾನ ನೀಡಲಾಗಿದೆ. ರಾಜ್ಯದಲ್ಲಿ 60% ಕನ್ನಡ ನಾಮಫಲಕ ಕಡ್ಡಾಯಗೊಳಿಸಿದ ಬೆನ್ನಲ್ಲೇ ಬೆಳಗಾವಿ ಮಹಾನಗರ ಪಾಲಿಕೆ ಸಿಬ್ಬಂದಿ ಫೀಲ್ಡಿಗೆ ಇಳಿದಿದ್ದಾರೆ. ನಾಮಫಲಕದ ವಿಳಾಸದಲ್ಲಿ ಬೆಳಗಾವಿ ಅಂತ ಕನ್ನಡದಲ್ಲಿ ಬಳಸಲು ಸೂಚನೆ ನೀಡಲಾಗಿದೆ. ಕನ್ನಡ ನಾಮಫಲಕ ಹಾಕದೆ ಮರಾಠಿ, ಇಂಗ್ಲಿಷ್ ಭಾಷೆಯಲ್ಲಿ ನಾಮಫಲಕ ಹಾಕಿ ಬೇಜವಾಬ್ದಾರಿ ತೋರಿದಂತಹ ಅಂಗಡಿಗಳಿಗೆ ನೋಟಿಸ್ ನೀಡಲಾಗಿದೆ. ಪಾಲಿಕೆ ವ್ಯಾಪ್ತಿಯ 58 ವಾರ್ಡ್ಗಳಲ್ಲಿ ಏಕಕಾಲದಲ್ಲಿ ಕಾರ್ಯಾಚರಣೆ ನಡೆಸಿ ಪ್ರತಿಷ್ಠಿತ ಹೋಟೆಲ್ ಅಂಗಡಿಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ. ಪಾಲಿಕೆ ಆರೋಗ್ಯ ಅಧಿಕಾರಿ ಡಾಕ್ಟರ್ ಸಂಜಯ್ ನಾಂದ್ರೆ ಅವರ ನೇತೃತ್ವದಲ್ಲಿ 10ಕ್ಕೂ ಹೆಚ್ಚು ಅಧಿಕ ತಂಡಗಳಿಂದ ಕಾರ್ಯಾಚರಣೆ ನಡೆಸಿ ಖಡೆ ಬಜಾರ್, ರವಿವಾರ ಪೇಟೆ, ಮಾರ್ಕೆಟ್ ಪ್ರದೇಶದಲ್ಲಿ ಇರುವಂತಹ ಅಂಗಡಿಗಳಿಗೆ ಖಡಕ್ ಎಚ್ಚರಿಕೆ ನೀಡಲಾಗಿದೆ. ರಾಜ್ಯದ ಎಲ್ಲಾ ಮಳಿಗೆಗಳಿಗೆ ಅಳವಡಿಸುವಂತಹ ನಾಮಫಲಕಗಳಲ್ಲಿ 60% ಕನ್ನಡ ಭಾಷೆ ಒಳಗೊಂಡಿರಬೇಕು ಎಂಬ ನಿಯಮ ಜಾರಿಯಾಗಿದೆ. ಈ ಹಿನ್ನೆಲೆ ನಾಮಫಲಕಗಳ ಬದಲಾವಣೆಗೆ ನೀಡಲಾಗಿದ್ದ ಕಾಲಾವಕಾಶವನ್ನು ವಿಸ್ತರಣೆ ಮಾಡಲಾಗಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಬೆಂಗಳೂರಿನ ಎಲ್ಲ ಅಂಗಡಿ ಮುಂಗಟ್ಟುಗಳು, ವಾಣಿಜ್ಯ ಮಳಿಗೆಗಳಲ್ಲಿ ನಾಮಫಲಕ ಅಳವಡಿಕೆಗೆ ಹೆಚ್ಚಿನ ಕಾಲಾವಕಾಶ ಬೇಕೆನ್ನುವುದನ್ನು ಪರಿಗಣಿಸಿ 2 ವಾರಗಳ ಕಾಲ ಗಡುವನ್ನು ವಿಸ್ತರಣೆ ಮಾಡಲಾಗಿದ್ದು 2 ವಾರಗಳಿಗೆ ಕನ್ನಡ ನಾಮಫಲಕ ಅಳವಡಿಸುವಂತೆ ಕಾನೂನು ಪಾಲಿಸುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆ ಕೊಟ್ಟಿದ್ದಾರೆ. ಜೆಡಿಎಸ್ ಎಂಎಲ್ಸಿ ಕಿಡಿಕಾರಿದ್ದಾರೆ. ಬಿಜೆಪಿ ಮೊಸಳೆ ಇದ್ದಂತೆ, ಇದರ ಜೊತೆಗೆ ಜೆಡಿಎಸ್ನವರು ಇತ್ತೀಚೆಗೆ ಸೇರ್ಕೊಂಡಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ. ಬಿಜೆಪಿ ಜೊತೆ ನನ್ನ ಪಕ್ಷದ ನಾಯಕರು ಕೂತಿದ್ದಾರೆ. ಅವರು ದಡ ಸೇರ್ತಾರೋ ಇಲ್ಲ ಅದಕ್ಕೆ ಬಲಿಯಾಗ್ತಾರೋ ಗೊತ್ತಿಲ್ಲ. ಅವರು ಅದರಿಂದ ಪಾರಾಗ್ಲಿ ಅನ್ನೋದು ನನ್ನ ಆಶಯ. ಮೊಸಳೆ ಇಲ್ಲಿಯವರೆಗೆ ಎಲ್ಲ ಮೀನುಗಳನ್ನು ತಿಂದಿದ್ದೇ ಉದಾಹರಣೆ ಇದೆ ಹೊರತು ಅವುಗಳನ್ನು ಬದುಕಿಸುವಂತಹ ಉದಾಹರಣೆ ಇಲ್ಲ. ನಮ್ಮ ಪಕ್ಷವನ್ನು ಒಳಗೊಂಡಂತೆ ಪ್ರಾದೇಶಿಕ ಪಕ್ಷವನ್ನು ಮುಗಿಸೋದೇ ಅದರ ಕಾರ್ಯತಂತ್ರ. ನನಗೆ ಇದರ ಬಗ್ಗೆ ಬೇಸರವಿದ್ದು ಬಿಜೆಪಿ ಆಡಳಿತಕ್ಕೆ ನನ್ನ ಧಿಕ್ಕಾರವಿದೆ. ಜನಪರ ಕಾಂಗ್ರೆಸ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾಳಜಿಗೆ ನನ್ನ ಕೋಟಿ ಕೋಟಿ ನಮನಗಳು ಎಂದಿದ್ದಾರೆ. ನಮ್ಮ ನಾಡಿನಲ್ಲಿ ಈ ಕೋಮುವಾದಿ ಬಿಜೆಪಿ ಸಂಘದ ಜೊತೆಗೆ ನಮ್ಮ ಪಕ್ಷದ ನಾಯಕರು ಓಟ್ಬಿಟ್ಟಿದ್ದಾರೆ. ನನಗೊಂದು ಬಹಳ ವ್ಯತ್ಯಾಸ ಆಗ್ತದೆ. ಇದು ಏನಾಗಿದೆ ಅಂದ್ರೆ ಸನ್ಮಾನ್ಯ ಸಭಾಪತಿಗಳೇ, ಇದೇನಾಗಿದೆ ಅಂದ್ರೆ ಇದು ದೊಡ್ಡ ಮೊಸಳೆ ಇದ್ದಂಗೆ ಭಾರತೀಯ ಜನತಾ ಪಾರ್ಟಿ. ಈಗ ನಮ್ಮ ನಾಯಕರು ಮೊಸಳೆ ಮೇಲೆ ಕೂತ್ಕೊಂಡು ನದಿನಲ್ಲಿ ಬಹಳಷ್ಟು ದೂರ ಹೊರಟೋಗ್ಬಿಟ್ಟಿದ್ದಾರೆ. ದಡ ಸೇರ್ತಾರ ಇಲ್ಲ ಬದುಕು ಬರ್ತಾರ ಅನ್ನೋದು ನನಗೆ ದೊಡ್ಡ ಚಿಂತೆ. ಸರ್ಕಾರದ ಸಂವಿಧಾನ ಓದು ಕಾರ್ಯಕ್ರಮಕ್ಕೆ ಎಂಎಲ್ಸಿ ಎಚ್ ವಿಶ್ವನಾಥ್ ಬೆಂಬಲಿಸಿದ್ದಾರೆ. ನಾವು ಶತ್ರುಗಳಂತೆ ಹೊಡೆದಾಡ್ತಾ ಇದ್ದೀವಿ, ಬರೀ ವಿರೋಧಕ್ಕಷ್ಟೇ ವಿರೋಧ ಮಾಡಬಾರ್ದು. ಸಂವಿಧಾನ ಓದು ಸರ್ಕಾರದ ಕಡೆಯಿಂದ ಆಗ್ತಾ ಇರುವಂತಹ ಒಳ್ಳೆಯ ಕೆಲಸ. ಒಬ್ಬ ರಾಮ ಅಂತೀವಿ, ಒಬ್ಬರನ್ನ ರಹೀಮ ಅಂತೀವಿ. ಇದಕ್ಕೆ ಅವಕಾಶ ನೀಡಿದ್ದು ಸಂವಿಧಾನ. ಅದನ್ನೇ ಮರೆತು ಯಾವ ದೇಶ ಸಂಪರ್ಕ ಕಟ್ಟೋದಕ್ಕೆ ಸಾಧ್ಯ? ನಾನೇ ಸರಿ, ಅದು ಒಳ್ಳೆಯದಲ್ಲ ಅಂತ ಹೇಳಿದ್ದಾರೆ.
ಒಬ್ಬ ರಹೀಮ್ ಅಂತೀವಿ, ಒಬ್ಬ ಇನ್ನೊಂದು ಹೇಳ್ತೀವಿ. ಇದೆಲ್ಲವನ್ನು ಹೇಳಕ್ಕೆ ಅಧಿಕಾರ ಕೊಟ್ಟಿದ್ದಲ್ಲಿ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಯಾವುದೋ ಒಂದು ಸರ್ಕಾರ ಕೊಟ್ಟಿರೋದಲ್ಲ, ಇದು ಒಂದು ಪಾರ್ಟಿ ಕೊಟ್ಟಿರೋದಲ್ಲ, ಇದು ಸಂವಿಧಾನದಲ್ಲಿ ನಮಗೆ ದತ್ತಕವಾಗಿ ಬಂದಿರತಕ್ಕಂಥದ್ದು. ಶ್ರೀರಾಮ್. ಯಾದಗಿರಿ ಜಿಲ್ಲೆಯಲ್ಲಿ ರೈಲು ನಿಲುಗಡೆಗೆ ಬೇಡಿಕೆ ಇಡಲಾಗಿದೆ. ಯಾದಗಿರಿ ಜಿಲ್ಲೆಯಾಗಿ 12 ವರ್ಷ ಕಳೆದಿದೆ. ಅನೇಕ ರೈಲುಗಳು ಯಾದಗಿರಿ ಮಾರ್ಗವಾಗಿಯೇ ಬೆಂಗಳೂರು, ಮುಂಬೈ, ಚೆನ್ನೈ ಹಾಗೂ ಹೈದರಾಬಾದ್ ಕಡೆಗೆ ಹೋಗ್ತವೆ. ರಾಜ್ಯದಲ್ಲಿ ಯಾದಗಿರಿ ಜಿಲ್ಲೆಯಿಂದಲೇ ಹೆಚ್ಚು ಗುಳೆ ಹೋಗ್ತಾರೆ. ಹಾಗಾಗಿ ಎಲ್ಲ ಎಕ್ಸ್ಪ್ರೆಸ್ ರೈಲುಗಳನ್ನು ನಿಲ್ಲಿಸೋದಕ್ಕೆ ಮತ್ತು ಕೂಲಿ ಕಾರ್ಮಿಕರಿಗಾಗಿ ಇದ್ದಂತಹ ಇಂಟರ್ಸಿಟಿ ಪುನರಾರಂಭ ಮಾಡೋದಕ್ಕೆ ಒತ್ತಾಯ ಕೇಳಿಬರ್ತಾ ಇದೆ. ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ವಿಚಾರಕ್ಕೆ ಸಂಸದೆ ಸುಮಲತಾ ಅಂಬರೀಶ್ ಕಿಡಿಕಾರಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ಇದು ಅತ್ಯಂತ ಖಂಡನೀಯ ವಿಚಾರ. ದೇಶ ಮತ್ತು ರಾಜಕೀಯ ಆಮೇಲೆ, ನಮ್ಮ ದೇಶ ಮೊದಲು. ವಿಧಾನಸೌಧದಲ್ಲಿ ಪ್ರಜಾಪ್ರಭುತ್ವ ದೇವಾಲಯ ಅಂತ ಹೇಳ್ತೇವೆ. ಅಂತಹ ಜಾಗದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದು ತಪ್ಪು. ಯಾರೇ ಇರಲಿ, ಯಾವುದೇ ಇರೋದಕ್ಕೆ ಅವರನ್ನು ಸಮರ್ಥನೆ ಮಾಡೋದು ಖಂಡನೀಯ ವಿಷಯ. ರಾಜ್ಯ ಸರ್ಕಾರ ತನಿಖೆ ನಡೆಸಿ ಕಠಿಣ ಶಿಕ್ಷೆ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಅವ್ರ ಪಕ್ಷದವರೇ ಆಗಿರಲಿ, ಅವ್ರ ಬೆಂಬಲಿಗರಾಗೇ ಇರಲಿ, ಸಮರ್ಥನೆ ಮಾಡೋದು ಅತ್ಯಂತ ಖಂಡನೀಯವಾದ ವಿಷಯ. ಇದನ್ನು ಯಾರೂ ಮಾಡಬಾರ್ದು. ಸರ್ಕಾರ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಿಸ್ಬೇಕು, ತನಿಖೆ ಮಾಡಬೇಕು. ಹಾಗೆ ಅವ್ರಿಗೆ ಸಾಧ್ಯವಾದಷ್ಟು ಕಠಿಣ ಶಿಕ್ಷೆಯನ್ನು ಮಾಡೋ ಒಂದು ಕೆಲಸವನ್ನು ಅವ್ರು ಮಾಡಬೇಕು. ಅದನ್ನು ಬಿಟ್ಟು ಸಮರ್ಥನೆ ಮಾಡೋದಂತ. ರಾಜ್ಯಸಭಾ ಗೆಲುವಿನ ಬಗ್ಗೆ ಬಿಜೆಪಿ ನೂತನ ರಾಜ್ಯಸಭಾ ಸದಸ್ಯ ನಾರಾಯಣ್ ಸಾಬ್ ಭಾಂಡ್ಗೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ನಾನು ರಾಜ್ಯಸಭಾ ಸದಸ್ಯನಾಗಿ ನಿಮ್ಮೆದುರು ಬಂದಿದ್ದೇನೆ. ಇದು ನಾರಾಯಣ್ ಸಾಬ್ ಭಾಂಡ್ಗೆ ಗೆಲುವಲ್ಲ, ಬಿಜೆಪಿ ಗೆಲುವು. ಬಿಜೆಪಿ ಸಾಮಾನ್ಯ ಕಾರ್ಯಕರ್ತನನ್ನು ಗುರುತಿಸಿ ರಾಜ್ಯಸಭಾ ಸದಸ್ಯನನ್ನಾಗಿ ಮಾಡಿದೆ. ಇದು ಬಿಜೆಪಿಯಲ್ಲಿ ಮಾತ್ರ ಸಾಧ್ಯ. ಬಿಜೆಪಿ ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ರಾಷ್ಟ್ರೀಯತೆ ದೊಡ್ಡದು ಎಂಬ ನಂಬಿಕೆ ಇಟ್ಟವರು. ಯಾರು ಪಕ್ಷಕ್ಕೆ ನಿಷ್ಠಾವಂತರಾಗಿರ್ತಾರೆ ಅವರನ್ನು ಬಿಜೆಪಿ ಗುರುತಿಸ್ತಾ ಇದೆ. ನಾನು ಹಿಂದುತ್ವವಾದಿ, ರಾಷ್ಟ್ರೀಯತೆ ನನ್ನ ಮೊದಲ ಆದ್ಯತೆ. ನಾನು ಮುಂದೆ ಪಾರ್ಲಿಮೆಂಟ್ನಲ್ಲಿ ರಾಜ್ಯದ ಸಮಸ್ಯೆಗಳ ಪರ ಧ್ವನಿ ಎತ್ತುತ್ತೇನೆ ಅಂತ ಹೇಳಿದ್ದಾರೆ. ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ಪಾರ್ಲಿಮೆಂಟ್ನಲ್ಲಿ ಕರ್ನಾಟಕದ ವಿಷಯಗಳನ್ನು ತೆಗೆದುಕೊಂಡು ಅಭಿವೃದ್ಧಿ ಪರ ಸರ್ಕಾರದ ಮೇಲೆ ಒತ್ತಡ ತರ್ತೇನೆ. ನರೇಂದ್ರ ಮೋದಿ ಅವರ ಜೊತೆ ಮಾತನಾಡಿ ನಮ್ಮ ಭಾಗಕ್ಕೆ ಏನೇನು ಬೇಕೋ ಅನ್ನುವಂತಕ್ಕಂಥ ನಾನು ಪ್ರಮಾಣ ವಚನ ಸ್ವೀಕಾರ ಮಾಡಿ ದಿಲ್ಲಿಗೆ ಹೋಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಬಂದ ನಂತರ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಆಸ್ಪತ್ರೆಯಲ್ಲಿ ಬಾಣಂತಿಯರಿಗೆ ಸಂತಾನಹರಣ ಚಿಕಿತ್ಸೆ ಬಳಿಕ ಬಾಣಂತಿಯರನ್ನ ನೆಲದ ಮೇಲೆ ಮಲಗಿಸಲಾಗಿದೆ ಅಂತ ಆರೋಪ ಕೇಳಿಬಂದಿದೆ. ಮುದ್ದೇಬಿಹಾಳ ಪಟ್ಟಣದಲ್ಲಿ 50 ಹಾಸಿಗೆಯ ವ್ಯವಸ್ಥೆ ಇರುವ ತಾಲೂಕು ಆಸ್ಪತ್ರೆಯಲ್ಲಿ ಬಾಣಂತಿಯರಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಕ್ಯಾಂಪ್ ಏರ್ಪಡಿಸಲಾಗಿತ್ತು. 42 ಬಾಣಂತಿಯರಿಗೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಶಸ್ತ್ರಚಿಕಿತ್ಸೆ ಬಳಿಕ ಬಾಣಂತಿಯರನ್ನ ನೆಲದ ಮೇಲೆ ಮಲಗಿಸಲಾಗಿದೆ. ಇನ್ನೊಂದೆಡೆ ಒಂದೇ ಬೆಡ್ನಲ್ಲಿ 5 ಬಾಣಂತಿಯರನ್ನ ಹಾಕಿರೋ ದೃಶ್ಯ ಕಂಡು ಬಂದಿದೆ. ಘಟನೆ ಹಿನ್ನೆಲೆ ಸ್ಥಳೀಯರು ಆಸ್ಪತ್ರೆ ಸಿಬ್ಬಂದಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರತಿ ತಿಂಗಳು 2 ಬಾರಿ ಮಕ್ಕಳ ಆಪರೇಷನ್ ಕ್ಯಾಂಪ್ ಇರ್ತದೆ. ಆ ಮಕ್ಕಳ ಆಪರೇಷನ್ ಕ್ಯಾಂಪ್ನಲ್ಲಿ ಏನು ಸಮಸ್ಯೆ ಇದೆ ಅಂತಂದ್ರೆ, ಮಕ್ಕಳ ಆಪರೇಷನ್ಗೆ ಅಂತೇಳಿ ಸುಮಾರು 50ರಿಂದ 60 ಪಾಳೆ ಇರ್ತವೆ ಒಂದು ದಿನಕ್ಕೆ. ಅಲ್ಲೇ ಆಪರೇಷನ್ ಮಾಡ್ತೀವಿ ಅಂತ ಹೇಳಿ ಕಿಸಿದ್ರೆ ಬೆಡ್ ಮೇಲೆ ಒಂದು ಬೆಡ್ ಮೇಲೆ 4 ಜನರನ್ನು ಮಲಗಿಸಿರ್ತಾರೆ. ಮತ್ತು ಹೆಡ್ ಕಾನ್ಸ್ಟೇಬಲ್ ಒಬ್ಬರು ಕಂಠಪೂರ್ತಿ ಮದ್ಯಪಾನ ಮಾಡಿ ಕರ್ತವ್ಯಕ್ಕೆ ಹಾಜರಾಗದೆ ಇನ್ನೊಬ್ಬ ಕುಡುಕನ ಜೊತೆ ರಸ್ತೆ ಬದಿ ನಿಲ್ಲಿಸಲಾಗಿದ್ದಂತಹ ತಳ್ಳುವ ಗಾಡಿಯಲ್ಲಿ ಒಟ್ಟಾಗಿ ಮಲಗಿದ್ದಾರೆ. ಈ ಘಟನೆ ಮಧ್ಯಪ್ರದೇಶದ ದಮೋಹ ಜಿಲ್ಲೆಯ ಜಬಲ್ಪುರ್ ನಾಕಾ ಬಳಿಯಲ್ಲಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಮದ್ಯಪಾನ ಮಾಡಿದಂತಹ ಹೆಡ್ ಕಾನ್ಸ್ಟೇಬಲ್ ಕರ್ತವ್ಯಕ್ಕೆ ಹಾಜರಾಗದೆ ಜಬಲ್ಪುರ್ ನಾಕಾ ಬಳಿ ಇರುವಂತಹ ಮಾರ್ಕೆಟ್ ರಸ್ತೆ ಬದಿ ನಿಲ್ಲಿಸಲಾಗಿದ್ದಂತಹ ಒಂದು ತಳ್ಳುವ ಗಾಡಿಯಲ್ಲಿ ಮತ್ತೊಬ್ಬ ಕುಡುಕನ ಜೊತೆ ಮಲಗಿದ್ದಾನೆ. ಕೆಳಗಡೆ ಚಾಪೆ ಹಾಸಿ